ಮಾನ್ಯ ಬಂಧುಗಳೇ, ತಮ್ಮ ನ್ಯಾಯಯುತ ಬೇಡಿಕೆಯ ಹೋರಾಟಕ್ಕೆ ನಿಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಈ ವೇದಿಕೆಗೆ ಬಂದಿರತಕ್ಕಂತ ನನ್ನ ಪಕ್ಷದ ಮುಖಂಡರು, ಅಧ್ಯಕ್ಷರು ಆಗಿರತಕ್ಕಂತ ವಿಜಯೇಂದ್ರ ಅವರೇ, ನಿಮ್ಮ ನೇತಾರರು ಎಲ್ಲೇ ಅನ್ಯಾಯವಾದಾಗ ನಿಮ್ಮ ಜೊತೆಗೂಡಿ ಹೋರಾಟ ಮಾಡ್ತಾ ಇರತಕ್ಕಂತ ಕಾಂತಕುಮಾರ್ ಅವರೇ, ಸಮಸ್ಯೆಗಳ ಪರಿಹಾರಕ್ಕಾಗಿ ಇಡೀ ರಾಜ್ಯಾದ್ಯಂತ ಹೋರಾಟದಲ್ಲಿ ತೊಡಗಿರತಕ್ಕಂತ ಯುವ ಸಮುದಾಯವೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ, ತಾವು ಎಲ್ಲೆಲ್ಲಿ ನಿಮಗೆ ಅನ್ಯಾಯ ಆಗಿದೆ ಅಂತ ಹೋರಾಟ ಮಾಡಿದ್ದೀವೋ ಅಲ್ಲಿ ಎಲ್ಲಾ ಕಡೆ ಭಾರತೀಯ ಜನತಾ ಪಕ್ಷ ನಿಮ್ಮ ಜೊತೆಯಲ್ಲಿದೆ. ವಿರೋಧ ಪಕ್ಷದ ನಾಯಕರಾಗಿ ನಾನು ಅನೇಕ ಕಡೆ ಬಂದಿದ್ದೇವೆ. ನಮ್ಮ ಅಧ್ಯಕ್ಷರು ಇಲ್ಲಿ ನೀವು ಕರೆದಾಗಲೆಲ್ಲ ಬಂದಿದ್ದಾರೆ. ಅಂದ್ರೆ ನಿಮ್ಮ ಸಂಕಷ್ಟದ ಸಮಯದಲ್ಲಿ ನಾವು ನಿಮ್ಮ ಜೊತೆಯಲ್ಲಿದ್ದೇವೆ ಅನ್ನೋದನ್ನ ನಾವು ಪದೇ ಪದೇ ಸಾಬೀತು ಮಾಡಿದ್ದೇವೆ. ಆದ್ರೆ ಪರಿಹಾರ ಇನ್ನೂ ಕಂಡಿಲ್ಲ. ಹುಬ್ಳಿ ಧಾರವಾಡದಲ್ಲಿ ಲಕ್ಷಾಂತರ ಜನ ನೀವು ಸೇರಿದ್ರಿ, ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ರಿ. ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿ ಅವತ್ತು ಕೂಡ ಬಂದಿದ್ದೇವೆ. ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಹಲವು ಸಾರಿ ನೀವು ಕರೆದಿದ್ದೀರಿ, ಬಂದಿದ್ದೇವೆ. ನಿಮ್ಮ ಜೊತೆಯಲ್ಲಿ ನಾವು ಕೂಡ ನಿಮ್ಮ ಹೋರಾಟದಲ್ಲಿ ನಾವು ಯಾವಾಗಲೂ ಇರ್ತೇವೆ. ಮೊನ್ನೆ ವಿಷಯ ಬಂತು, ಹಿಂದೆ ಕ್ವಶನ್ ಪೇಪರ್ ಲೀಕ್ ಆಗಿತ್ತು. ಗೂಗಲ್ ಮೂಲಕ ತರ್ಜುಮೆ ಮಾಡಿದ ಕ್ವಶನ್ ಪೇಪರ್ ಬಂದಾಗ ಒಂದಕ್ಕೊಂದು ತಾಳೆ ಇಲ್ಲದೆ 100 ಪ್ರಶ್ನೆಗಳು ಕೇಳಿದ್ರೆ 80 ಪ್ರಶ್ನೆಗಳು ಅದರಲ್ಲಿ ಅರ್ಥವೇ ಇಲ್ಲದಂತಿದ್ವು. ಆದ್ರೂ ಪರೀಕ್ಷೆ ಮಾಡಿದ್ರು, ಸೆಲೆಕ್ಷನ್ ಮಾಡಿಬಿಟ್ರು. ಎಂತ ಸರ್ಕಾರ ಇದು ನನಗೆ ಅರ್ಥನೇ ಆಗೋದಿಲ್ಲ. ಆದ್ರೆ ನಿಮ್ಮ ಹೋರಾಟ ನಿರಂತರವಾಗಿ ಅವತ್ತು ಕೂಡ ಇತ್ತು. ನಾವು ನಿಮ್ಮ ಜೊತೆ ಕೂಡಿದ್ದೇವೆ. ನಿನ್ನೆ ಕೆಪಿಎಸ್ಸಿಯಲ್ಲಿ ಆದ ಏನು ಲಂಚಾವತಾರದ ವಿಚಾರ ಇತ್ತು ಅದನ್ನ ಬೆಳಕಿಗೆ ತಂದ್ವಿ. ನಿನ್ನೆ ಆರ್ ಅಶೋಕ್ ಅವರು, ನಾನು ಚೇರ್ಮನ್ ಅವರನ್ನ ಭೇಟಿಯಾಗಿದ್ವಿ. ಸೆಕ್ರೆಟರಿ ಅವರು ಮತ್ತೆ ಎಕ್ಸಾಮ್ ಕಂಟ್ರೋಲರ್ ಮೂವರನ್ನು ಭೇಟಿಯಾಗಿ ನೀವು ಏನು ಮನವಿಯನ್ನು ಅದನ್ನೇ ನಾವು ಅವರ ಗಮನಕ್ಕೆ ತಂದಿದ್ದೇವೆ. ತಕ್ಷಣ ಈ ಕೇಸನ್ನ ಸಿಬಿಐಗೆ ಕೊಡ್ಲೇಬೇಕು ಅಂತ ಹೇಳಿದ್ದೇವೆ. ಈಗ ನೀವು ಶಿಕ್ಷಕರಿದ್ದೀರಿ, ಹಲವು ಅಂದ್ರೆ ಬರೀ ಶಿಕ್ಷಕರು ಅಂತಂದ್ರೆ ಒಂದೇ ಸಬ್ಜೆಕ್ಟ್ ಅಲ್ಲ, ಹಲವು ವಿಚಾರಗಳಿದ್ದೀರಿ ನೀವು. ಈಗ ನಿಮ್ಮ ಹೋರಾಟ ಪ್ರಾರಂಭವಾಗಿದೆ. ಅನೇಕ ವರ್ಷಗಳೇ ಕಳೆದೋಗಿದೆ, ಇದುವರೆಗೂ ಅಪಾಯಿಂಟ್ಮೆಂಟ್ಗಳಾಗಿಲ್ಲ. ನನಗೆ ಅನಿಸ್ತದೆ ಈ ಸರ್ಕಾರ ಒಂದು ರೀತಿ ಕರಪ್ಷನ್ ಪ್ರಿಯ ಮತ್ತು ಭೂಮಿಯ ಪ್ರಿಯರು ಕೂಡ ಇವರು. ಮೊದಲೇನಾಗ್ತಿತ್ತು, ಶಾಲಾ ಕಾಲೇಜುಗಳು ಅದರಲ್ಲಿ ವಿದ್ಯೆಯನ್ನೇ ಮಾರಾಟ ಮಾಡ್ಕೊಳ್ತಿದ್ರು. ಈಗ ಅದರ ಜೊತೆಗೆ ಹುದ್ದೆಯನ್ನು ಮಾರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಈ ತರ ಪರಿಸ್ಥಿತಿ ಇದ್ರೆ ಇದನ್ನ ನಾವೆಲ್ಲರೂ ಸೇರಿ ಹೋರಾಟ ಮಾಡಿ ನಿಭಾಯಿಸಬೇಕಾಗಿದೆ. ಆ ಕಾರಣದಿಂದ ನಾವು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಸದಾ ನಿಮ್ಮ ಜೊತೆಯಲ್ಲಿ ನಾವು ಇರ್ತೇವೆ. ಒಂದು ಸಾರಿಗೆ ಈ ಕರಪ್ಷನ್ ಅನ್ನೋದನ್ನ ಬೇರೆ ಸಮೇತ ಕಿತ್ತಾಕಬೇಕಾಗಿದೆ. ಅದು ಲೋಕಸೇವಾ ಆಯೋಗ ಅಲ್ಲ, ಅಲ್ಲಿ ಸೇವೆ ಹೋಗಿದೆ, ಸೇವೆ ಅನ್ನೋದೇ ಇಲ್ಲ ಅಲ್ಲಿ. ಟೋಟಲಿ ಈಗ ಭ್ರಷ್ಟಾಚಾರದಲ್ಲಿ ನಿರತವಾಗಿಬಿಟ್ಟಿದೆ. ನಿನ್ನೆ ನಾವು ಹೋಗಿ ಕೇಳಿದಾಗ ಅವರು ಸದಸ್ಯರುಗಳೆಲ್ಲ ಇದ್ದವರು ಬಹಳ ಬೇಜಾರು ಮಾಡ್ಕೊಂಡ್ರು. ಸರ್, ನಮಗೂ ಕೂಡ ಅಪಮಾನ ಆಗ್ತಾ ಇದೆ.
ಯಾರು ತಿಂತಾರೋ ಎಲ್ಲಿ ತಿಂತಾರೋ ಗೊತ್ತಿಲ್ಲ. ನಾವು ತಿನ್ಲಿಲ್ಲ ಉಣ್ಲಿಲ್ಲ. KPSC ಮೆಂಬರ್ ಅಂದ್ರೆ ನಮ್ಮನ್ನು ಕೂಡ ಅನುಮಾನದಿಂದ ನೋಡುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅದರಿಂದ ಇವತ್ ಮೀಟಿಂಗ್ ಏನೋ ಇದೆಯಂತೆ ಅವ್ರದ್ದು. ಅವ್ರು ಹೇಳಿದ್ರು ನಾವು CBIಗೆ ಕೊಡಿ ಅಂತ ನಾವೇ ಹೇಳ್ಬಿಡ್ತೀವಿ ಅಂತ ಹೇಳಿದ್ರು. ಅದು ಏನಾಗತ್ತಂತ ಕಾದು ನೋಡೋಣ. ಈ ಸರ್ಕಾರ ಕಿವಿಗೊಡದೇ ಇದ್ರೆ ನನಗನ್ನಿಸುತ್ತೆ ನಿಮ್ಮ ಹೋರಾಟದ ಮೂಲಕವೇ ಈ ಸರ್ಕಾರ ಅನ್ನಿಸುತ್ತೆ. ಇದೇನು ಇಲ್ಲಿ ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲಿ ಪ್ರಾರಂಭ ಆಗಿದೆ. ಆದ್ರಿಂದ ನಿಮ್ಮ ಹೋರಾಟದ ಪ್ರತಿಫಲ ಭವಿಷ್ಯ ಕಾಂಗ್ರೆಸ್ ಸರ್ಕಾರ ಉರುಳಿ ಹೋಗಬಹುದು. ಅದರಿಂದ ಎಚ್ಚರಿಕೆ ಕೊಡಿ ಅವ್ರಿಗೆ. ನಾನು ಕೂಡ ಎಚ್ಚರಿಕೆ ಕೊಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳೇ, ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿ. ಇಲ್ಲಿ ಸಣ್ಣ ಸಂಖ್ಯೆಯಲ್ಲಿ ಇವರು ಸೇರಿರ್ಬೋದು, ಆದ್ರೆ ವಿಷಯ ದೊಡ್ಡದಿದೆ. ಇಡೀ ರಾಜ್ಯವ್ಯಾಪಿ ಜನ ಇದ್ದಾರೆ. ಅವರೆಲ್ಲರೂ ಬೀದಿಗಿಳಿಯೋದಕ್ಕೆ ಮುಂಚೆ ಪರಿಹಾರ ಕೊಟ್ರೆ ಒಳ್ಳೇದಾಯ್ತು. ಇಲ್ಲ ಅಂತಂದ್ರೆ ನೀವು ಮನೆ ಕಡೆ ಹೋಗೋದು ಗ್ಯಾರಂಟಿ ಆಗಿಬಿಡ್ತದೆ. ಅದು 6ನೇ ಗ್ಯಾರಂಟಿ ಆಗಬಾರದು ಅಂತ ಹೇಳಿ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ. ಯುವಕರ ಜೀವನದ ಜೊತೆಗೆ ಚೆಲ್ಲಾಟ ಆಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಎಚ್ಚರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕಳೆದ ಹಲವಾರು ವರ್ಷಗಳಿಂದ ತಮ್ಮೆಲ್ಲರ ಧ್ವನಿಯಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇರುವಂತಹ ಯುವ ಮಿತ್ರ ಇರ್ತಕ್ಕಂಥ ಕಾಂತರಾಜ್ರವರೇ, ಕಾಂತಕುಮಾರ್ ಅವರೇ, ವಿಪಕ್ಷ ನಾಯಕರಾಗಿರುವಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಪ್ರೀತಮ್ ಗೌಡ್ರೆ, ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರೇ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಕಳೆದ ಹಲವಾರು ವರ್ಷಗಳಿಂದ KPSC ಇರ್ಬೋದು, NEA-ನಲ್ಲಿರ್ಬೋದು, ಯಾವ ರೀತಿ ಅವ್ಯವಹಾರಗಳು ನಡೀತಾ ಇದೆ. ಪರೀಕ್ಷೆಗಳಲ್ಲಿ ಲಕ್ಷ ಲಂಚವನ್ನು ತೆಗೆದುಕೊಂಡು ಯಾರು ಅರ್ಹರಿಲ್ಲ ವಿದ್ಯಾರ್ಥಿಗಳಿಗೆ ಅವರಿಗೆ ಕೆಲಸನ ಕೊಡ್ತಕ್ಕಂಥ ಕಾರ್ಯದಲ್ಲಿ ಏನು ಕಪಟ ನಾಟಕ ನಡೀತಾ ಇದೆ. ಮತ್ತೊಂದು ಕಡೆ ದೈಹಿಕ ಶಿಕ್ಷಕರ ನೇಮಕಾತಿ 15-20 ವರ್ಷ ಆದರೂ ಆಗಿಲ್ಲ. ಸಂಗೀತ ಶಿಕ್ಷಕರು 15-20 ವರ್ಷಗಳಿಂದ ಆಗಿಲ್ಲ. ಕನ್ನಡ ಟೀಚರ್ ಇರ್ಬೋದು, ಸೈನ್ಸ್ ಟೀಚರ್ಗಳು ಇರ್ಬೋದು, ಹಿಂದಿ ಟೀಚರ್ ಇರ್ಬೋದು, PSTR ಶಿಕ್ಷಕರ ನೇಮಕಾತಿ ಇವತ್ತು ಆಗ್ತಾ ಇಲ್ಲ. ಇಡೀ ರಾಜ್ಯದಲ್ಲೂ ಆಗ್ತಾ ಇಲ್ಲ, ಹೈದರಾಬಾದ್ ಕರ್ನಾಟಕದಲ್ಲೂ ಕೂಡ ಆಗ್ತಾ ಇಲ್ಲ. ಬಯೋಟೆಕ್ನಾಲಜಿ, ಚಿತ್ರಕಲೆ, ದೈಹಿಕ ಶಿಕ್ಷಣ, BCom B.Ed ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾ ಹೇಳಿದರು, ತಾವು ಎಲ್ಲಿ ಹೋರಾಟಗಳನ್ನ ಹುಬ್ಳಿ ಧಾರವಾಡದಲ್ಲಿ ಮಾಡಿದಾಗಲೂ ಕೂಡ ನಾವು ನಿಮ್ಮ ಜೊತೆಲಿ ಇದ್ವಿ, ಇಲ್ಲೂ ಕೂಡ ಇದ್ದೇವೆ. ಆದ್ರೆ ಹೋರಾಟದ ಜೊತೆಲಿ ಇದ್ದೇವೆ ಅನ್ನೋ ಕಾರಣಕ್ಕೆ ನಮ್ಮ ಈ ರಾಜ್ಯದ ಯುವಜನತೆ ಸಮಸ್ಯೆ ಇನ್ನೂ ಕೂಡ ಬಗೆಹರಿದಿಲ್ಲ. ಯುವಕರು ಹೋರಾಟ ಮಾಡ್ತಾ ಇದ್ದಾರೆ, ನಾವು ಹೋಗಿ ಭಾಷಣ ಮಾಡಿದ ತಕ್ಷಣ ಅವರ ಸಮಸ್ಯೆ ಪರಿಹಾರ ಇನ್ನೂ ಕೂಡ ಉತ್ತರ ಸಿಗ್ತಾ ಇಲ್ಲ. ಕಳೆದ ವರ್ಷ ನಾನು ನೋಡ್ತಾ ಇದ್ದೆ, ಗುಲ್ಬರ್ಗದಲ್ಲಿ ಹಿಂದಿನ ಮುಖ್ಯಮಂತ್ರಿಗಳು ಭಾಷಣ ಮಾಡ್ತಾ ಇದ್ರು, ಮಲ್ಲಿಕಾರ್ಜುನ್ ಖರ್ಗೆನೂ ಕೂಡ ಇದ್ರು, ಅಲ್ಲೇನೆ AICC ಅಧ್ಯಕ್ಷರು. ಅದೇ ವೇದಿಕೆಯಲ್ಲಿ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂದಿನ ಮುಖ್ಯಮಂತ್ರಿಗಳಿಗೆ ಆಗ್ರಹಪಡಿಸಿದ್ರು, ಉತ್ತರ ಕರ್ನಾಟಕದಲ್ಲೇನೆ, ಕಲ್ಯಾಣ ಕರ್ನಾಟಕದಲ್ಲೇನೆ 35,000 ಶಿಕ್ಷಕರ ಹುದ್ದೆಗಳು ನೇಮಕಾತಿ ಇನ್ನೂ ಕೂಡ ಆಗಿಲ್ಲ, ದಯವಿಟ್ಟು ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಿ ಅನ್ನೋ ಮಾತನ್ನು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ರು. ನಾನು ನೋಡ್ತಾ ಇದ್ದೀನಿ ಕಳೆದ ಕೆಲವು ದಿನಗಳಿಂದ KPSC PDOಗಳ ಪರೀಕ್ಷೆಯಲ್ಲೂ ಕೂಡ ಅವ್ಯವಹಾರಗಳಾಗಿದ್ದಾವೆ. 400 ಪೋಸ್ಟ್ಗಳು ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ವಿಚಾರದಲ್ಲಿ 400 ಪೋಸ್ಟ್ಗಳಿಗೆ ಒಂದೊಂದು ಪೋಸ್ಟ್ಗೆ 80 ಲಕ್ಷ 90 ಲಕ್ಷ
ಲಂಚ ತೆಗೆದುಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಕಾಂಗ್ರೆಸ್ ಸರ್ಕಾರ ಏನು ಕತ್ತೆ ಕಾಯ್ತಾ ಇದೆಯಾ? ಹಾಗಾದ್ರೆ ಯಾಕೆ ಇದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಕೆಪಿಎಸ್ಸಿ ನಲ್ಲಿ ಸುಧಾರಣೆ ತರಬೇಕು ಅಂತೇಳಿ ಕಾಂಗ್ರೆಸ್ ಸರ್ಕಾರಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ ಸುಧಾರಣೆ ತರೋದಕ್ಕೆ ಕೆಪಿಎಸ್ಸಿ ಅಂತ ಹೇಳಿದ್ರೆ, ನಾನು ವೇದಿಕೆ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಕೇಳಕ್ಕೆ ಇಚ್ಛೆ ಪಡ್ತೇನೆ. 400 ಪೋಸ್ಟ್ಗಳಿಗೆ 90 ಲಕ್ಷ 80 ಲಕ್ಷ ಅಂತ ಹೇಳಿದ್ರೆ ಸರಿಸುಮಾರು 350 ಕೋಟಿ ರೂಪಾಯಿಗಳಾಯ್ತು ಲಂಚ. ಆ 350 ಕೋಟಿ ಲಂಚ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಅದ್ರ ಪಾಲು ಎಷ್ಟು ಬಂದಿದೆ ಅನ್ನೋದನ್ನು ಕೂಡ ಇವತ್ತು ಬಹಿರಂಗಪಡಿಸಬೇಕಾಗ್ತದೆ ರಾಜ್ಯದ ಮುಖ್ಯಮಂತ್ರಿಗಳು. ಇಲ್ಲ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಜೀವನ ಜೊತೆ ಚೆಲ್ಲಾಟ ಆಡ್ತಾ ಇದ್ದೀರಿ. ವಿದ್ಯಾರ್ಥಿಗಳ ಜೀವನ ಜೊತೆ ಅನ್ಯಾಯನ ಮಾಡೋದಕ್ಕೆ ಹೊರಟಿದ್ದೀರಿ. ಇದ್ರ ಬಗ್ಗೆ ನೀವು ಸರಿಯಾಗಿ ಕ್ರಮವನ್ನ ಕೈಗೊಳ್ಳಿಲ್ಲ ಅಂದ್ರೆ ಸಿಬಿಐ ತನಿಖೆ ಆಗ್ಬೇಕು ಅಂತ ಹೇಳಿ ನಮ್ಮ ಕಾಂತಕುಮಾರ್ ಅವರ ಆದಿಯಾಗಿ ತಾವೆಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ನೆನ್ನೆ ದಿನ ವಿಪಕ್ಷ ನಾಯಕರು ಕೂಡ ಚೇರ್ಮನ್ ಅವರನ್ನ ಭೇಟಿ ಮಾಡಿ ಸಿಬಿಐ ತನಿಖೆ ಆಗ್ಬೇಕು ಅಂತ ಹೇಳಿ ಆಗ್ರಹಪಡಿಸಿದ್ದಾರೆ. ಈ ಸರ್ಕಾರಕ್ಕೆ ಏನಾದ್ರೂ ಮಾನ ಮರ್ಯಾದೆ ಇದ್ರೆ ಇನ್ಮೇಲಾದ್ರೂ ಕೂಡ ಕೆಪಿಎಸ್ಸಿ ಸುಧಾರಣೆ ಆಗ್ಬೇಕು ಅಂತ ಹೇಳಿದ್ರೆ ಕೆಪಿಎಸ್ಸಿ ಪರೀಕ್ಷೆ ಕೆಪಿಎಸ್ಸಿಯಲ್ಲಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಯಾವ ರೀತಿ ಯುಪಿಎಸ್ಸಿ ಮಾದರಿಯಲ್ಲಿ ಪರೀಕ್ಷೆಗಳು ನಡೀತವೆ ಅದೇ ಮಾದರಿಯಲ್ಲೂ ಕೂಡ ಪರೀಕ್ಷೆ ಮಾಡೋದಕ್ಕೆ ಇಲ್ಲಿ ತಾವು ಸರ್ಕಾರ ಕ್ರಮನ ಕೈಗೊಳ್ಳಬೇಕಾಗ್ತದೆ. ಭ್ರಷ್ಟಾಚಾರ ನಿಲ್ಬೇಕು ಅಂತ ಹೇಳಿದ್ರೆ ಇವೆಲ್ಲವನ್ನೂ ಕೂಡ ಸಿಬಿಐ ತನಿಖೆಗೆ ರಾಜ್ಯ ಸರ್ಕಾರವೇ ಕೊಡೋದಕ್ಕೆ ಮುಂದೆ ಬರಬೇಕು ಅಂತ ಹೇಳಿ ನಾನು ವೇದಿಕೆ ಮೂಲಕ ಆಗ್ರಹಪಡಿಸ್ತಾ ಇದ್ದೇನೆ. ಪಾಪ ಇಲ್ಲೆಲ್ಲ ನಮ್ಮ ಗಾಯಗಳ ಒಂದು ಭಾವಚಿತ್ರ ಹಿಡ್ಕೊಂಡು ನಮ್ಮ ಸಂಗೀತ ಬ್ಲೈಂಡ್ರು ಕಣ್ಣಿಲ್ದಕ್ಕಂತರೂ ಕೂಡ ಇಲ್ಲಿ ಕೂತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ದುರಂತ ಅಂತ ಹೇಳಿದ್ರೆ ವಿಕಲಚೇತನರೇನಿದ್ದಾರೆ 15-20 ವರ್ಷ ಆದ್ರೂ ಕೂಡ ಇವತ್ತು ನೇಮಕಾತಿ ಆಗಲ್ಲ ಅಂತ ಹೇಳಿ ಸಂಗೀತ ಟೀಚರ್ಗಳು 15-20 ವರ್ಷ ಆದ್ರೂ ಕೂಡ ದೈಹಿಕ ಟೀಚರ್ಗಳು ಇವತ್ತು ಅಪಾಯಿಂಟ್ಮೆಂಟ್ ಆಗೋದಿಲ್ಲ ಅಂತ ಹೇಳಿದ್ರೆ ಯಾವ ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತಾ ಇದ್ದೀರಿ ನಾವು ರಾಜ್ಯದ ಮುಖ್ಯಮಂತ್ರಿಗಳೇ? ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳ್ಕೊಂಡು ರಾಜ್ಯದ ಲಕ್ಷಾಂತರ ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ 2.5 ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಇದ್ರೂ ಕೂಡ ಈ 4 ಕಾಂಗ್ರೆಸ್ ಸರ್ಕಾರಕ್ಕೆ ಖಾಲಿ ಹುದ್ದೆ ಭರ್ತಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. 10,000 15,000 ಟೀಚರ್ನ ಇವತ್ತು ನೇಮಕಾತಿ ಮಾಡ್ತೀವಿ ಅಂತ ಹೇಳ್ತಾರೆ. ಗ್ರಾಮೀಣ ಭಾಗದಲ್ಲಿ ಇವತ್ತು ಬಡವರ ಮಕ್ಕಳು ರೈತರ ಮಕ್ಕಳು ಇವತ್ತು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ. ಒಳ್ಳೆ ಶಿಕ್ಷಣ ಸಿಗ್ತಾ ಇಲ್ಲ ಅವರಿಗೆ. ಕನ್ನಡ ಮಾಧ್ಯಮ ಶಾಲೆಗಳು ಮುಚ್ಚಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಖಾಸಗಿ ವ್ಯಕ್ತಿಗಳು ಕೂಡ ಶಾಲೆಗಳನ್ನ ಹಂಚ್ತೀವಿ ಅಂತೇಳಿ ಅದಕ್ಕೂ ಕೂಡ ಸರ್ಕಾರ ಹೊರಟಿದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಗ್ಯಾರಂಟಿಗಳು ಒಂದ್ ಕಡೆ ಇರಲಿ. ಲಕ್ಷಾಂತರ ಯುವಕರು ರಾಜ್ಯ ಸರ್ಕಾರದಿಂದ ನ್ಯಾಯ ಸಿಗ್ತದೆ, ಯುವಕರಿಗೆ ಉದ್ಯೋಗ ಸಿಗ್ತದೆ ಅಂತ ಹೇಳಿ ಅವರ ವಯಸ್ಸು ಇವತ್ತು ಮೀರ್ತಾ ಇದೆ. ಇವತ್ತು ಇದರ ನಡುವೆ ಕೂಡ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲ ಲಕ್ಷಾಂತರ ಯುವಕರ ಒಂದು ಬದುಕಿನ ಗ್ಯಾರಂಟಿಯನ್ನ ರಾಜ್ಯ ಸರ್ಕಾರ ಇವತ್ತು ಕೊಡಬೇಕಾಗ್ತದೆ. ಆ ನಿಟ್ಟಲ್ಲಿ ಕ್ರಮನ ಕೈಗೊಳ್ಳಬೇಕಾಗ್ತದೆ. ನಾನಿವತ್ತು ನಮ್ಮ ವಿಪಕ್ಷ ನಾಯಕರುಗಳು ಕೂಡ ಇಲ್ಲಿದ್ದಾರೆ. ಸದನದ ಹೊರಗಡೆ ತಾವೇನು ಹೋರಾಟ ಮಾಡ್ತಾ ಇದ್ದೀರಿ ನಿಮ್ಮ ಎಲ್ಲ ಬೇಡಿಕೆಗಳನ್ನ ಸದನದ ಒಳಗಡೆನೂ ಸಹ ವಿಧಾನಸಭೆ ವಿಧಾನ ಪರಿಷತ್ ಎರಡರಲ್ಲೂ ಕೂಡ ಕೇವಲ ಪ್ರಶ್ನೆನ ಕೇಳಿ ಮುಚ್ಚಾಕ್ತಕ್ಕಂಥದ್ದಲ್ಲ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗೋವರೆಗೂ ಕೂಡ ಸದನದಲ್ಲಿ ರಾಜ್ಯ ಸರ್ಕಾರವನ್ನ ಕಿವಿ ಹಿಂಡುವ ಮೂಲಕ ಸದನದಲ್ಲಿ ನಿಮ್ಮೆಲ್ಲರ ಧ್ವನಿಯಾಗಿ ನಾವು ಚರ್ಚೆನ ಮಾಡ್ತೇವೆ. ಅದಕ್ಕೆ ಉತ್ತರವನ್ನು ಕಂಡುಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ನಾವು ಭರವಸೆಯನ್ನು ಕೂಡ ನಾವು ಕೊಡ್ತಾ ಇದ್ದೇನೆ. ನಿಜವಾಗ್ಲೂ ಕೂಡ ನೋವಿನ ಸಂಗತಿ, ಕಳೆದ ಬಾರಿ ಬೆಳಗಾವಿ ಅಧಿವೇಶನ ನಡೀತಾ ಇರ್ಬೇಕಾದ್ರೆ ಇದೇ ನಮ್ಮ ಲಕ್ಷಾಂತರ ಯುವಕರು 2.5 ಲಕ್ಷ ಹುದ್ದೆಗಳೇನಂತ ಭರ್ತಿ ಮಾಡಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ರೆ ಮುಖ್ಯಮಂತ್ರಿಗಳ
ಅಪಾಯಿಂಟ್ಮೆಂಟ್ ಕೇಳ್ಕೊಂಡು ನೀವು ಮನವಿ ಮಾಡಿದ್ರಿ. ರಾಜ್ಯದ ಉಚ್ಚ ನ್ಯಾಯಾಲಯಕ್ಕೆ ಹೋಗ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಯ್ತು. ಏನು ಖಾಲಿ ಮುಖ್ಯಮಂತ್ರಿಗಳ ಅಪಾಯಿಂಟ್ಮೆಂಟ್ ಕೊಡಿಸಿ ಮಾತಾಡೋದಕ್ಕೆ ಕೇಳೋದಕ್ಕೆ. ಇಂಥ ಅಸಡ್ಡೆ ನಿರ್ಲಕ್ಷ್ಯ ಯಾವುದೇ ಸರ್ಕಾರಕ್ಕೆ ಒಳ್ಳೆಯದಲ್ಲ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ದಯವಿಟ್ಟು ಎಚ್ಚೆತ್ಕೊಳ್ಳಿ. ನಿಮ್ಮ ಬಣ್ಣ ಬಣ್ಣದ ಮಾತುಗಳಿಂದ ನಮ್ಮ ಯುವಕರ ಹೊಟ್ಟೆ ತುಂಬಿಸೋದಕ್ಕೆ ಸಾಧ್ಯ ಇಲ್ಲ. ಅವ್ರು ಎತ್ತಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡಬೇಕು, ಸಮಸ್ಯೆಗೆ ಪರಿಹಾರನ ಕೊಡಬೇಕು ಅನ್ನುವ ಆಗ್ರಹವನ್ನು ಕೂಡ ಇವತ್ತು ಮಾಡ್ತಾ ಸದನದಲ್ಲೂ ಕೂಡ ನಿಮ್ಮ ಧ್ವನಿಯಾಗಿ ನಾವೆಲ್ಲರೂ ಕೂಡ ಮಾತಾಡ್ತೇವೆ. ಭಾರತೀಯ ಜನತಾ ಪಾರ್ಟಿ ಎಲ್ಲ ಶಾಸಕರು ಒಕ್ಕೊರಲಿನಿಂದ ನಿಮ್ಮ ಧ್ವನಿಯಾಗಿ ನಾವು ಹೋರಾಟವನ್ನು ಮಾಡ್ತೇವೆ ಅನ್ನೋ ಭರವಸೆನ ಕೊಡ್ತಾ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ, ಎಲ್ಲ ನಮ್ಮ ಯುವಕ ಮಿತ್ರರಿಗೆ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರು ಕೂಡ ವಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ, ವಂದನೆಗಳು. ಮತ ಹಾಕಿ. ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.